ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಸಾಂಪ್ರದಾಯಿಕ ರೆಸಿಪಿಯನ್ನು ತೋರಿಸಕತ್ತೀನಿ. ಅದೇನಪ್ಪಾ ಅಂತಂದೇಳಂದ್ರೆ ಅಕ್ಕಿ ಉಪ್ಪಿಟ್ಟು. ಈ ಅಕ್ಕಿ ಉಪ್ಪಿಟ್ಟು ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತಾನೆ ಹೇಳ್ಬೋದು. ಈಗ ಈ ರೆಸಿಪಿಯನ್ನು ಕೆಲವು ರೀತಿಯಲ್ಲಿ ಮಾಡ್ಕೊತಾರೆ. ನಾನು ಇವತ್ತಿನ ದಿವಸ ನಿಮ್ಗೆ ಇದನ್ನ ಹಳೆ ಕಾಲದೊಳಗೆ ಯಾವ ರೀತಿ ಮಾಡ್ಕೊಳ್ತಿದ್ರು ಅಂಥೇಳಿ ತೋರಿಸ್ಕೊಡ್ತೀನಿ. ನೋಡೋಣ ಬರ್ರಿ. ಈಗ ನಾನು ಇದಕ್ಕೆ ಏನೇನು ಸಾಮಾನು ಬೇಕಾಗ್ತಾವೆ ಅಂತೇಳಿ ತೋರಿಸ್ತೇನೆ ನೋಡ್ರಿ. ಮೊದಲಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿನಿ ಮತ್ತು 1-2 ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿನಿ ಮತ್ತು ಒಂದು 8ರಿಂದ 10 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಒಂದು ದೊಡ್ಡದೊಂದು ಕ್ಯಾರೆಟನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡಿ ಮತ್ತು ಒಂದು 8ರಿಂದ 10 ಹಸಿಮೆಣಸಿನಕಾಯಿ, ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ ಮತ್ತು ಇಲ್ಲಿ ಒಂದು 2 ಕಪ್ನಷ್ಟು ನಾನು ಸೋನಾ ಮಸೂರಿ ಅಕ್ಕಿ ಇರುತ್ತಲ್ಲ ಆ ಅಕ್ಕಿ ತೊಗೊಂಡಿನಿ. ಕೆಲವೊಬ್ಬರು ಇದನ್ನು ರವದಗತ್ತೆ ಸ್ವಲ್ಪ 1-2 ರೌಂಡ್ ಮಿಕ್ಸಿಗೆ ಹಾಕೊಂಡು ಬರ್ತಾರೆ, ಹಂಗೂ ಮಾಡ್ತಾರೆ, ಇಡೇ ಅಕ್ಕಿನೂ ಮಾಡ್ತಾರೆ. ಈಗ ನಾನಿಲ್ಲಿ ಇಡೇ ಅಕ್ಕಿನ ತೊಗೊಂಡಿನಿ, ಮಿಕ್ಸಿಗೆ ಹಾಕೊಂಡು ಬಂದಿಲ್ಲ. ನೀವು ಆ ರೀತಿ ಬೇಕಾದ್ರೂ ಮಾಡ್ಕೊಂಡು ಬರ್ಬೋದು. ಈಗ ನಾನು ಇವು 2 ಕಪ್ ಅಕ್ಕಿಯನ್ನು ನಾನು ಚಲೋ ತಂಗ ಹುರ್ಕೊಂಡು ಬರ್ತೀನಿ ನೋಡಿ. ಈ ಕಪ್ಪಿಂದ 2 ಕಪ್ ತೊಗೊಂಡೇನೆ ನಾನು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ನಾನು ಇವನ್ನ ಅಕ್ಕಿಯನ್ನು ಹಾಕ್ಕೊಂಡು ಇವನ್ನ ಚಲೋ ತಂಗ ಹುರ್ಕೊಂಡು ಬರ್ತೇನೆ ನೋಡಿರಿ. ಈಗ ಅಕ್ಕಿನ ಚಲೋ ತಂಗ ನೀಟಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಗಾಗಬೇಕು, ಆ ರೀತಿ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಇದು ಅಕ್ಕಿನ, ಅಂದ್ರೆ ಉಪ್ಪಿಟ್ಟು ಚಲೋ ಆಗ್ತೈತಿ. ನೋಡಿ ಅಕ್ಕಿನ ನಾನು ಈ ರೀತಿಯಾಗಿ ಹುರ್ಕೊಂಡು ಬಂದೀನಿ. ಇಷ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ, ಚಲೋ ತಂಗ ಹುರಿಬೇಕಿದ್ದು, ಅಂದ್ರೆ ಉಪ್ಪಿಟ್ಟು ಭಾಳ ಚಲೋ ಆಗೈತಿ. ಈಗ ಇದು ನಾನು ಒಂದು ಪಾತ್ರೆಗೆ ತಕ್ಕೊತೀನಿ. ಈಗ ನಾನು ಇದು ಅಕ್ಕಿ ಎಲ್ಲ ಆರಿದ ಮೇಲೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಅಕ್ಕಿ ಹೆಂಗೆ ತೊಳಿತೀರಲ್ಲ ಆ ರೀತಿಯಾಗಿ 1-2 ಸಲ ತೊಳ್ಕೊಂಡು ಇಟ್ಕೊತೀನಿ. ಆರಬೇಕಿದ್ದು ಪೂರ್ತಿಯಾಗಿ ಅಕ್ಕಿ. ಈಗ ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ. ನೀವು ಉಪ್ಪಿಟ್ಟಿಗೆ ಹೆಂಗೆ ಹಾಕ್ಕೊತೀರಲ್ಲ ಅದೇ ರೀತಿಯಾಗಿ ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ಉಪ್ಪಿಟ್ಟಿಗೆ ಎಣ್ಣೆ ಆದ್ರೆ ರುಚಿ ಆಗುತ್ತಲ್ಲ ಅದೇ ರೀತಿ ಇದಕ್ಕೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ. ಈಗ ಎಣ್ಣೆ ಕಾದೈತಿ, ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊತೀನಿ. ಇದೆಲ್ಲ ಒಂದು ಸ್ವಲ್ಪ ಚಟಪಟ ಅಂದ್ಕೂಡಲೇ ಕಡಲೆಬೇಳೆ ಉದ್ದಿನಬೇಳೆ ಇತ್ತಲ್ಲ ಅದನ್ನು ಹಾಕೊತೀನಿ. ಈಗ ಉದ್ದಿನಬೇಳೆ ಹಾಕೊತೀನಿ. ಹಾಕ್ಕೊಂಡು ಇದು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಚಲೋ ತಂಗ ಫ್ರೈ ಆಗಬೇಕು. ಮತ್ತು ಕರಿಬೇವು ಹಾಕ್ಕೊಳ್ರಿ. ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಆಗಲೇ ಅದನ್ನು ಹಾಕೊಂಡಿನಿ. ಇದನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡ್ಮೇಲೆ ಉಳಿದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಗಲೇ ಅದನ್ನೆಲ್ಲನೂ ಇದರೊಳಗೆ ಹಾಕೊಂಡ್ಬಿಡ್ತೀನಿ. ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಆ ಶುಂಠಿನೂ ಹಾಕೊತೀನಿ. ಈಗ ಉಳ್ಳಾಗಡ್ಡಿ ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಕೊತೀನಿ. ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಈಗ ಹಸಿ ಬಟಾಣಿದು ಸೀಸನ್ ಇಲ್ಲಲ್ಲ, ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಹಸಿ ಬಟಾಣಿ ಹಾಕ್ಕೊಂಡಿಲ್ಲ. ಮತ್ತು ಇದಕ್ಕೆ ಟೊಮೆಟೊ ಏನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಟೇಸ್ಟೂ ಬರೋದಿಲ್ಲ ಮತ್ತು ಕಲರು ಚೆಂದ ಬರೋದಿಲ್ಲ. ಇದು ಬರೀ ಇಷ್ಟು ತರಕಾರಿಗಳನ್ನು ಹಾಕ್ಕೊಂಡ್ರೆ ಸಾಕು ನೀವು ಈ ಉಪ್ಪಿಟ್ಟಿಗೆ. ಭಾಳ ಜಲ್ದಿ ಒಂದು 10 ನಿಮಿಷದೊಳಗೆ ಇದು ಉಪ್ಪಿಟ್ಟು ಆಗಿರ್ತೈತಿ, ಅಷ್ಟು ಫಾಸ್ಟ್ ಆಗುತ್ತೆ ಇದು. ಮತ್ತು ರುಚಿ ಕೂಡ ಭಾಳ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ಆಮೇಲೆ ಎಷ್ಟೊಂದು ಜನ ನನ್ನ ರೆಸಿಪಿನ ಟ್ರೈ ಮಾಡಿರ್ತೀರಿ, ಆದರೆ ಹೆಂಗಾಗಿತ್ತು ಅಂತಂದು ಹೇಳಿ ನನಗೆ ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡೋದಿಲ್ಲ ಮತ್ತು ಲೈಕ್ ಕೂಡ ಭಾಳ ಜನ ಮರೆಯಾಕತ್ತೀರಿ. ಪ್ಲೀಸ್ ನನಗೆ ಲೈಕ್ ಕೊಡ್ರಿ, ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತಂದೇಳಿ. ಭಾಳ ಜನ ನನ್ನದು ರೆಸಿಪಿ ಭಾಳ ಚಲೋ ಆಗಿತ್ತು ಅಂತೇಳಿ ವಾಟ್ಸಪ್ ಮುಖಾಂತರ ನೀವು ಹೇಳ್ತೀರಿ. ಅದ್ರ ಬದಲಿ ನನಗೆ ಯೂಟ್ಯೂಬ್ ಒಳಗೆ ನೀವು ಕಮೆಂಟ್ ಮಾಡಿದ್ರಿ, ಲೈಕ್ಸ್ ಕೊಟ್ರಿ ಅಂತಂದೇಳಿ ಅಂದ್ರೆ ನಂಗೆ ಅದ್ರದ್ದು ಭಾಳ ಯೂಸ್ ಆಗ್ತೈತಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಾಗ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಬೋದು. ಇದು ತರಕಾರಿ ಸ್ವಲ್ಪ ಚಲೋ ತಂಗ ಎಣ್ಣೆ ಒಳಗೆ ಬೇಯಬೇಕು. ಈಗ ತರಕಾರಿ ಎಲ್ಲ ಚಲೋ ತಂಗ ಬಂದೈತಿ. ಇದನ್ನು ನಾನು ಅಕ್ಕಿನ ವಾಶ್ ಮಾಡ್ಕೊಂಡು ಬಂದ್ವಿ. ತಣ್ಣಗಾದ್ಮೇಲೆ ಇದನ್ನೆಲ್ಲ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಬಸಿಟ್ಕೊಂಡಿದ್ದೆ. ಈಗ ಅಕ್ಕಿನ ಇದ್ರೊಳಗೆ ಹಾಕ್ಕೊಂತೀನಿ. ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಇದೆಲ್ಲದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಕ್ಕಿನ. ಇದೇನು ಮತ್ತು ಇದ್ರ ಜೊತೆಗೆ ಹುರಿಯೋದು ಏನು ಬೇಡ. ಈಗ ಆಲ್ರೆಡಿ ನಾವು ಅಕ್ಕಿನ ಹುರಿದೀವಲ್ಲ, ಇದ್ರ ಜೊತೆಗೇನು ಹುರಿಯೋದು ಬೇಡ. ಈಗ ನಾನು ಅಕ್ಕಿನ ಎಲ್ಲನೂ ಮತ್ತು ಇದು ಮಿಶ್ರಣನ ಕುಕ್ಕರಿಗೆ ಹಾಕ್ಕೊಂಡಿನಿ.
ಹಂಗನೂ ಮಾಡ್ಕೋಬೋದು. ಕುಕ್ಕರ್ ಒಳಗೆ ಹಾಕ್ಕೊಂಡ್ವಿ ಅಂತಂದ್ರೆ ಭಾಳ ಜಲ್ದಿ ಆಕೈತಿ. ಈಗ ನಾನು ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದಲ್ಲ ಆ 1 ಕಪ್ಪಿಗೆ 3 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ. ನಂದು ಅಕ್ಕಿ ಭಾಳ ಅಂದ್ರೆ ಭಾಳ ಉದುರಾಗುತ್ತೆ, ಅದಕ್ಕೋಸ್ಕರ ನಾನು 3 ಕಪ್ ನೀರು ಹಾಕ್ಕೊಂಡಿನಿ. ನೀವು ನಿಮ್ದು ಅಕ್ಕಿ ನೋಡಿಕೊಂಡು ಹಾಕ್ಕೊಳ್ರಿ. ಮೆತ್ತಗೆ ಆಕೈತಿ ಅಂದ್ರೆ 1ಕ್ಕೆ 2 ನೀರು ಹಾಕ್ಕೊಳ್ರಿ, ಇಲ್ಲ ಅಂದ್ರೆ 1ಕ್ಕೆ 3 ನೀರು ಹಾಕ್ಕೊಳ್ರಿ. ನೋಡಿ ನಾನೀಗ 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದಲ್ಲ 6 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿನಿ. ನೀವು ನಿಮ್ಮದು ಅಕ್ಕಿದು ಎಷ್ಟು ಯಾವ ರೀತಿ ಉದುರಾಕೈತಿ ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ರಿ. ಈಗ ಇದನ್ನು ಮುಚ್ಚಿ ಒಂದು 3 ವಿಷಲ್ ಹೊಡೆಸ್ಕೊಂಡು ಬಂದುಬಿಟ್ರಿ ಅಂತಂದ್ರೆ ನಮ್ಮದು ತರಿತರಿಯಾದಂಥ ಅಕ್ಕಿ ಉಪ್ಪಿಟ್ಟು ರೆಡಿ ಆಕೈತಿ. ಈಗ ಕುಕ್ಕರೆಲ್ಲ ಆರೈತಿ. ಈಗ ಇದ್ರದ್ದು ವಿಷಲ್ ತೆಗೆದು ನಾವು ತೆಗೆದ್ಬಿಡೋಣ. ನೋಡಿರಿ ಘಮ ವಾಸನೆ ಬರತೈತಿ ಮಸ್ತ್. ಒಂದು ಸ್ವಲ್ಪ ಇದನ್ನು ಚಲೋ ಮೇಲೆ ತೆಳಗ ಮಾಡ್ಕೊಳ್ರಿ. ನೋಡಿರಿ ತರಕಾರಿ ಎಲ್ಲ ಕೆಳಗಡೆ ನೀವು ತರಕಾರಿ ಹಾಕ್ಬೋದು, ಹಾಕ್ದನೂ ಹಂಗನೂ ಬೇಕಾದರೂ ಮಾಡ್ಕೋಬೋದು. ತರಕಾರಿ ಹಾಕಲೇಬೇಕಂತ ಏನಿಲ್ಲ. ನೀವು ಉಪ್ಪಿಟ್ಟಿಗೆ ಹೆಂಗೆ ಬರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತಿರಲ್ಲ ಆ ರೀತಿ ಮಾಡ್ಕೋಬೋದು. ಇದನ್ನು ನೋಡಿದ್ರೆ ನಿಮಗೆ ಪಲಾವ್ ಕಣ್ಣಂಗೆ ಕಾಣಿಸುತ್ತೆ ಅಂತ ನೀವು ಅನ್ಕೋಬೋದು. ಇಲ್ಲ, ಆದರೆ ಇದು ಟೇಸ್ಟ್ ಮಾತ್ರ ಬಹಳ ಡಿಫ್ರೆಂಟ್ ಆಗಿರ್ತೈತಿ. ಈಗ ನಾವು ಅಕ್ಕಿ ಹುರಿದಿರ್ತೀವಲ್ಲ ಟೇಸ್ಟ್ ಭಾಳ ಸೂಪರಾಗಿರ್ತೈತಿ. ಮತ್ತು ಈ ರೀತಿ ಉದುರಾಗಿ ಇದ್ದರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಈಗ ಮ್ಯಾಲೆ ಇದಕ್ಕೆಲ್ಲ ಕೊತ್ತಂಬರಿಯನ್ನು ಹಾಕೊಂಡ್ಬಿಡೋಣಂತೆ. ಮತ್ತು ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ನಿಂಬೆಹಣ್ಣನ್ನ ಹಿಂಡ್ಕೊಂಡ್ಬಿಡೋಣಂತೆ. ಇದಕ್ಕೆ ಹಿಂಡ್ಕೊಂಡು ಇದನ್ನು ಚಲೋ ತಂಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಈಗ ನಮ್ಮದು ತರಿತರಿಯಾದಂಥ ಅಕ್ಕಿ ಉಪ್ಪಿಟ್ಟು ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದೊಂದು ಸಾಂಪ್ರದಾಯಿಕ ರೆಸಿಪಿ ಅಂತಲೂ ಹೇಳಬಹುದು. ಮಾಡೋದು ಕೂಡ ಭಾಳ ಸರಳ ಮತ್ತು ಭಾಳ ಟೈಮ್ ಕೂಡ ತೊಗೊಳೋದಿಲ್ಲ ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಸ್ವಲ್ಪನಾದರೂ ಇದು ಇಷ್ಟ ಆಗಿತ್ತು ಅಂತಂದೇಳಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.